ಶುಚಿರ್ಭೂತರಾಗಿ ಕೋಪವನ್ನ ಮಾಡಿಕೊಳ್ಳದೆ ಮನೆಯಲ್ಲೂ ಯಾರ ಮೇಲೂ ಕೂಡ ನೀವು ರೇಗಾಡದೆ ಕಿರುಚಾಡದೆ ಚಿರಾಟ ಮಾಡದೆ ತಾಳ್ಮೆಯಿಂದ ಇದನ್ನು ಮಾಡುವಂಥದ್ದು. ಶಮಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶನ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ. ಆ ಶುಕ್ರಾಚಾರ್ಯ ಈ ಒಂದು ಮರದ ಒಳಗಡೆ ದೇವಿಯನ್ನ ಆವಾಹನೆ ಮಾಡುತ್ತಾನೆ. ಅದರಲ್ಲಿ ಆವಿರ್ಭಾವ ಶಕ್ತಿಯನ್ನ ಅವನಿಗೆ ತೋರಿಸ್ಕೊಡ್ತಾನೆ. ಈ ವನವಾಸ ಮತ್ತೆ ಅಜ್ಞಾತವಾಸ ಮಧ್ಯದಲ್ಲಿರ್ತಕ್ಕಂಥ ಈ ಪರಿಕರಗಳಿದ್ವಲ್ಲ, ಈ ವಸ್ತುಗಳಿದ್ವಲ್ಲ, ಇವರ ಹತ್ರ ಇರ್ತಕ್ಕಂಥ ಆಯುಧಗಳು, ಇವುಗಳನ್ನ ಯುದ್ಧಕ್ಕೆ ಹೋಗಿ ಜಯ ತಂದುಕೊಂಡಿದ್ದಲ್ಲ ಅವರು. ಹಾಗಾಗಿ ಇಲ್ಲಿ ಬೇರೆ ಬೇರೆ ಏನೇನ ಮಾತಾಡ್ತೀವಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದೇ ಪುಷ್ಪ ಶವದ ಮೇಲೆ ಇದ್ರೆ ನೋಡ್ಕೋತೀರಾ. ಅಂದ್ರೆ ಈ ಕಷ್ಟಗಳನ್ನ ಹೇಳ್ಕೊಳ್ಳೋ ಜೊತೆನಲ್ಲಿ ಉಪವಾಸ ಮಾಡಿದ್ರು ಏನಾದ್ರೂ ಫಲ ಜಾಸ್ತಿ ಸಿಗುತ್ತಾ ಗುರುಗಳೇ? ಈ ನವರಾತ್ರಿನಲ್ಲಿ ತುಂಬಾ ಜನ ಉಪವಾಸ ಮಾಡೋದನ್ನ ನೋಡ್ತಾ ಇದೀವಿ. ಸೊ ಈ ತರ ಉಪವಾಸ ಮಾಡೋದ್ರಿಂದ ಕೂಡ ನಮ್ಮ ಹರಿಕೆ ಬೇಡಿಕೆಗಳು ಈಡೇರುತ್ತಾ ಅಂತ? ಇಲ್ಲಿ ಏನಂತಂದ್ರೆ, ಈ ಭೋಜನಾದಿಗಳಲ್ಲಿ ಒಂದು ಹೊತ್ತು ಅಂತ ಇದೆ. ಈಗ ನಮ್ಮಲ್ಲಿ ಒಂದು ಟೈಮ್ ಅಷ್ಟೇ, ಅದು ನೈವೇದ್ಯ ಆಗಿರ್ತಕ್ಕಂಥ ಏನಿರುತ್ತೋ ಮಧ್ಯಾಹ್ನ ಮುಗೀತು. ಆನಂತರ ರಾತ್ರಿ ಒಂದಷ್ಟು ಹಣ್ಣು ಅದೇ ತಗೊಳ್ತಾರೆ, ಮುಗೀತಲ್ಲಿಗೆ. ಇಲ್ಲಿ ಏನು ಅಂತಂದರೆ, ಆಕೆಗೆ ಶರಣಾಗೋದ್ರಲ್ಲಿ ನಮಗೆ ಏನು ಮಾಡ್ಕೊಳ್ಬೇಕಾದ್ರೆ ಮರ್ತೋಯ್ತು ಅಂತ. ಅದಕ್ಕೆ ನಾನು ನವಶಕ್ತಿ ಪೀಠಾನಾಮ್ ಅಂತೇಳಿ, ಆಮೇಲೆ ಕೆಲವು ಭಕ್ತರು ಪಾಪ ಯಾರೋ ತಾಯಿ ಮಹಾತಾಯಿ ಅವರು ಡಾಕ್ಟರ್ ಕುಟುಂಬದವರವರು, ಡಾಕ್ಟರ್ ಫ್ಯಾಮಿಲಿ, ಅವರ ಮಕ್ಕಳೆಲ್ಲ ಕೂಡ ಹೊರದೇಶದಲ್ಲಿದ್ದಾರೆ. ಆಕೆ ಗುರುಗಳೇ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ನೀವು ಮಾಡಬೇಕು ಅಂತೇಳಿ ತುಪ್ಪವನ್ನು ಬಹುಶಃ ನಾವು ಯಾರು ಅಪೇಕ್ಷೆ ಇಟ್ಕೊಳ್ಳಲ್ಲ, ಮಾಡ್ತಾ ಹೋಗಿರ್ತೀವಿ. ಅವರು ನೋಡಿ ಆ ತುಪ್ಪವನ್ನು ಆ 9 ದಿನಗಳಿಗೆ ಆಗುವಷ್ಟು ತುಪ್ಪವನ್ನು ವ್ಯವಸ್ಥೆ ಮಾಡುವಂಥದ್ದು. ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನೋ ಅಂತ ಮಾಡ್ತಿರ್ತಾ ಆದರೆ ಭೇಟಿ ಆಗಲಿಕ್ಕೆ ಯಾರಿಗೂ ಅವಕಾಶ ಇರಲ್ಲ. ದೂರದಿಂದ ಗೊತ್ತಿರ್ತಕ್ಕಂಥವ್ರು ಈ ಪೂಜಾದಿಗಳು ಹೊರತುಪಡಿಸಿ ಒಂದು ಟೈಮ್ ಕೊಟ್ಟಿರ್ತೇನೆ, 10 ನಿಮಿಷ ಮಾತಾಡ್ತೇನೆ ಬಿಟ್ಟರೆ ಇನ್ನಲ್ಲಿ, ಯಾಕಂದ್ರೆ ಅವರು ಅಷ್ಟು ತಾಸು ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನೇನೋ ಡಿಸ್ಟರ್ಬ್ ಮಾಡ್ತಾರೆ, ಮೊಬೈಲ್ ಮಾತಾಡ್ತಾರೆ. ಈಗ ನಾವು 4 ಗಂಟೆಯಿಂದ 9 ಗಂಟೆಗೆ, ಕನಿಷ್ಠ ಪಕ್ಷ 8-8:30 ಲಾಸ್ಟ್ ಆಗಬೇಕು. 9 ಗಂಟೆ ಮತ್ತೆ 11ಕ್ಕೆ ಸ್ಟಾರ್ಟ್ ಆದರೆ 1-2 ತನಕ ಇರುತ್ತೆ. ಮತ್ತೆ 4ಕ್ಕೆ ಸ್ಟಾರ್ಟ್ ಆದ ರಾತ್ರಿ 9 ತನಕ ಇರುತ್ತೆ. ರಾತ್ರಿ 9-10 ಗಂಟೆ ತನಕ ಆಗುತ್ತೆ. ಅದಕ್ಕಾಗಿ ನೀವು ಉಪವಾಸ ಅಂತ ಹೇಳಿದ್ರಲ್ಲ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರ್ತೀನಿ ಅಂತ. ಯಾವ ದಿನಗಳಲ್ಲಿ ಉಪವಾಸ ಮಾಡ್ತಿರಲ್ಲ ಗೊತ್ತಿಲ್ಲ. ಈ 9 ದಿನಗಳಾದರೂ ಕೂಡ ಉಪವಾಸ ಮಾಡುವಂಥದ್ದು ಅವಳ ಹತ್ತಿರ ಇರುವಂಥದ್ದು. ಆಮೇಲೆ ನಮ್ಮಲ್ಲಿ ಕೆಲವು ಹುಡುಗರು ಒಂದು ನಿರ್ಣಯವನ್ನು ಮಾಡ್ಕೊಂಡಿರ್ತೇವೆ, ಈ ಎಲ್ಲಿ ಮಾಡ್ತಿರ್ತೀವೋ ಸೇವೆಯನ್ನು ಅಲ್ಲಿಂದ ದಾಟಿ ಹೋಗಲ್ಲ ಅಂತ ಕಂಕಣ ಕಟ್ಕೊಂಡಿರ್ತೀವಿ. ಆ ಪ್ರಾಂತ್ಯವನ್ನು ಬಿಟ್ಟು ಹೋಗೋದಿಲ್ಲ. ಆಮೇಲೆ ಅನ್ಯಥ ಲೌಕಿಕವಾಗಿರ್ತಕ್ಕ ವಿಷಯಗಳ ಬಗ್ಗೆ ತಲೆ ಹಾಕಲ್ಲ. ಇಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಪಡ್ತಕ್ಕಂಥದ್ದು ವಿಷಯಗಳ ಚರ್ಚೆ ಮಾಡುವಂಥದ್ದು, ಈ ಪಾಠ ಪ್ರವಚನಗಳು, ಈ ಆಗಮಕ್ಕೆ ಸಂಬಂಧಪಟ್ಟ ಎಕ್ಸಾಮಿಗೆ ಸಂಬಂಧಪಡುವಂಥದ್ದು, ಈ ಜ್ಯೋತಿಗೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ಸಮಯ, ಇದು ನಾಳೆಗೆ ಬೇಕಾಗಿರೋ ಪರಿಕರಗಳು, ಇದರ ಬಗ್ಗೆನೇ ಚರ್ಚೆ ಆಗ್ತಾ ಇರುತ್ತೆ. ಹಾಗೆ ಅಮ್ಮ ಈ 9 ದಿನ ಈ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಧತ ಅಂದರೆ ಆ ಒಂದು ಬ್ರಹ್ಮಕುಂಡದಿಂದ ಎದ್ದು ಬಂದಿರ್ತಾಳೆ ಆ ಮಹಾದೇವಿ, ಕುಳಿತಿರುತ್ತಾಳೆ. ನೀವು ಹೇಳೋದನ್ನು ಒಂದೊಂದು ಕೇಳಿಸ್ಕೊಳ್ತಾ ಇರುತ್ತಾಳೆ. ಅಂತಹ ಕೇಳಿಸ್ಕೊಳ್ತಕ್ಕಂತಹ ದೇವಿಗೆ ಅದಕ್ಕೆ ಅಂತರ್ಮುಖ ಸಮಾರಾಧ್ಯ. ರಾತ್ರಿ ಸಂದರ್ಭದಲ್ಲಿ ತುಂಬ ಮೌನವಾಗಿರುತ್ತೆ, ಆಕೆ ಕೇಳಿಸ್ಕೊಳ್ತಾಳೆ. ಅತ್ಯಂತ ಶುಭದ ಫಲಗಳನ್ನು ಈಯಲು ನಿಮಗೆ ಆಕೆ ತುಂಬ ಚೆನ್ನಾಗಿ ಮನಸ್ಸಲ್ಲಿ ಮನಸ್ಸಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ತಾಳೆ. ನೀವು ಆವಾಗ ಅದಕ್ಕೆ ಹೇಳಿದ್ರು ಸಂಕಲ್ಪ ಅಂತ ಬರುತ್ತೆ. ಆ ಸಂಕಲ್ಪ ಆದ ಮೇಲೆ ಪ್ರಥಮೋಧ್ಯಾಯ ಅಂತ ಬರುತ್ತೆ. ಆ ಪ್ರಥಮೋಧ್ಯಾಯ ಮುಗಿದ ಕೂಡಲೇ ದ್ವಿತೀಯ ತೃತೀಯ ಅಂತ 2ನೇ ದಿನ ಬರುತ್ತೆ. ಒಟ್ಟಾರೆಯಾಗಿ ಈ ಒಂದು ನಾವೇನಾದ್ರು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕಾದ್ರೆ 13 ಅಧ್ಯಾಯಗಳಿದ್ದಾವೆ. ಆ 13 ಅಧ್ಯಾಯಗಳ ಪಾರಾಯಣ ಪೂರ್ಣ ಮಾಡಬೇಕು ಅಂತಂದರೆ 3.5 ತಾಸು ಬೇಕಾಗತ್ತೆ. ಆ 3ರಿಂದ 3.5 ತಾಸು ಪೂರ್ಣ 4 ತಾಸು ಪ್ರಧಾನವಾಗಿ ತಗೊಳ್ಳುತ್ತೆ. ಅದರ ಜೊತೆಗೆ ಬೇರೆ ಲಲಿತಾ ಸಹಸ್ರನಾಮದ್ದು ಮತ್ತೊಂದೆಲ್ಲವೂ ಕೂಡ ಮಾಡಿಕೊಂಡು ಕನಿಷ್ಠ ಪಕ್ಷ ಬೇರೆ ಜನರಲ್ಲಿ ಆಗೋದಿಲ್ಲ. ಇದಕ್ಕೆ ಅಂತ ಮೀಸಲಿಟ್ಟಾಗ ಯಾಕೆ ನೀವು ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಯಾಕೆಂತಂದರೆ ಈಗ ಯಾರ್ಯಾರೋ ಮಾಡಿ ಎಲ್ಲ ಗುರುಗಳೇ ಅವ್ರು ಯಾರು ಮಾಡೋದೆಲ್ಲ ಚೆನ್ನಾಗಿದ್ದಾರೆ ಅಂತಿರಲ್ಲ, ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ ಬಂಧುಗಳೇ. ಅವರು ಹಿಂಗೆ ಪಡಿಪಾಟ್ಲು ಮಾಡಿ 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 ಅವ್ರ 50ನೇ ವರ್ಷದಲ್ಲೋ
60ನೇ ವರ್ಷದಲ್ಲೋ ಅವ್ರು 20-30ರಲ್ಲಿ ನಾಸ್ತಿಕವಾಗಿ ಬದುಕಿರ್ತಾರೆ, ಯಾರು ಹೇಳಿದ್ ಕೇಳಿಸ್ಕೊಂಡಿರಲ್ಲ. ಇನ್ನು ಯಾರೋ ಮಂತ್ರೋಪದೇಶದಿಂದಲೋ ಅಥವಾ ಇನ್ಯಾವುದೋ ಒಂದು ವಿಷಯಕ್ಕೆ ಮಾರ್ಪಾಟು ಆಗಿ ಅವರು ಅಲ್ಲಿಂದ ಮೋಟಿವೇಟ್ ಆಗಿರ್ತಾರೆ. ಆವಾಗ ಅವರು ಉತ್ಸುಕತೆಯಿಂದ 50 ವಯಸ್ಸಲ್ಲೋ 60 ವಯಸ್ಸಲ್ಲೋ ತುಂಬ ಕ್ಷೇತ್ರಗಳ ದರ್ಶನ ಮಾಡಿರೋದ್ರಿಂದಲೋ ಅಥವಾ ಈ ಪಾರಾಯಣಗಳನ್ನು ತುಂಬ ಒಂದು 2-3 ವರ್ಷ ಮಾಡಿರ್ತಾರೆ, ಅಲ್ಲಿ ಅವರದ್ದು ಸಮಾಪ್ತಿಯಾಗಿರುತ್ತದೆ. ಮತ್ತು ಅದೇ ನೆಕ್ಸ್ಟು ಈಗ ಮುಂದೆ ಬಂದಿರುತ್ತೆ, ಅವರೇನು ಮಾಡಿರಲ್ಲ, ಇದರದ್ದೇ ಬ್ಯಾಲೆನ್ಸ್ ಬೇಕಾದಷ್ಟು ಅವರು ಇಟ್ಕೊಂಡಿರ್ತಾರೆ, ಐಷಾರಾಮದ ಜೀವನ ಮಾಡುತ್ತಿರ್ತಾರೆ. ಹಾಗಂತೇಳಿ ಕೆಟ್ಟವರಂತ ನೀವಂತ ಇದ್ದೀರಿ, ಹಿಂದೆ ಅವರ ಬ್ಯಾಲೆನ್ಸ್ ಒಳ್ಳೇದಿದೆಯಲ್ಲ ಅದರ ಪ್ರತಿಫಲವಾಗಿ ಅವ್ರು ನಡೀತಾ ಇದೆ. ಈಗಲೂ ಅವರು ಮಾಡಿದಿದ್ರೆ ಮುಂದಕ್ಕೊಂದು ಬ್ಯಾಲೆನ್ಸ್ ಇರ್ತಿತ್ತು. ಈಗ ಇರೋ ಬ್ಯಾಲೆನ್ಸ್ ಕರಗ್ತಾ ಇದೆ. ಅವ್ರದ್ದು ಹಣ ಆಗಿರಬಹುದು, ಐಷಾರಾಮದ ಜೀವನ ಆಗಿರಬಹುದು, ಅವರ ಮಾತುಗಳಾಗಿರಬಹುದು, ಅವರ ದುರ್ಭಕ್ತಿ ಆಗಿರಬಹುದು, ಏನೇನು ಗೊತ್ತಿಲ್ಲ, ಅವೆಲ್ಲವೂ ಕೂಡ ಕರಗುತ್ತಾ ಇದೆ. ಆಮೇಲೆ ಮತ್ತು ಅದು ಹೀಗೆ ಸೈಕಲ್ ಹೊಡಿತಾನೆ ಇರ್ತೀವಿ. ಪಾಪ ನೀವೀಗ ಕಷ್ಟದಲ್ಲಿದ್ದೀರಲ್ಲ, ಇದೆಲ್ಲ ಮತ್ತೆ ಸೇಫ್ ಝೋನಲ್ಲಿ ನಿಮ್ಗೆ ಕೊಡ್ತಾಳೆ ದೇವಿ. ಮತ್ತು ನಿಮ್ಮ ಕುಟುಂಬಸ್ಥರು ಕೂಡ ಬ್ಯಾಲೆನ್ಸನ್ನು ಇಟ್ಟಿರ್ತಾಳೆ. ಇದು ದುರ್ಗೆಗೆ ಸಂಬಂಧಪಟ್ಟ ಅತ್ಯಂತ ನಮಗೆ ಸಂಬಂಧಪಡುವ ಪರೀಕ್ಷಾ ದಿನಗಳಿವು. ಈ ಪರೀಕ್ಷಾ ದಿನಗಳಲ್ಲಿ ಯಾರು ತೇರ್ಗಡೆ ಆಗ್ತಾರೋ, ಯಾರು ರ್ಯಾಂಕ್ ಬರ್ತಾರೋ ಅವರು DC ಆಗ್ತಾರೆ, ಅವರು MLA ಆಗ್ತಾರೆ, ಅವರು ಮಂತ್ರಿ ಆಗ್ತಾರೆ. ಅಂದರೆ ನಿಮಗಿರುತ್ತೆ ಕಷ್ಟಗಳು ತೊಲಗಿದ ಮೇಲೆ ನಿಮ್ಮ ಮನೆಗೆ ನೀವೇ ರಾಜ ಅಲ್ವಾ. ಆ ರಾಜನ ಪದವಿ ನಿಮಗೆ ಸಿಗಬೇಕು ಅಂತಂದ್ರೆ ಈ ಎಕ್ಸಾಮ್ ನಾವು ಚೆನ್ನಾಗಿ ಬರೀಬೇಕು, ಈ ಪರೀಕ್ಷೆ ನಾವು ಚೆನ್ನಾಗಿ ಬರೀಬೇಕು. ಈ ಪರೀಕ್ಷೆ ನಾವು ಚೆನ್ನಾಗಿ ಬರೀಬೇಕಾದ್ರೆ 9 ದಿನಗಳು ಒಂದಷ್ಟು ಕಟ್ಟಪ್ಪಣೆಗಳಿದ್ದಾವೆ. ಈ ಪರೀಕ್ಷಾ ಸಂದರ್ಭದಲ್ಲಿ ನೀವು ಕೊಟ್ಟರೆ ತಿಂತೀರೇ ನೀವು, ಟೈಮ್ ಮುಗಿದು ಬಿಡುತ್ತಲ್ಲ. ಅದಕ್ಕೆ ಜಾಸ್ತಿ ಸಮಯ ಅದಕ್ಕೆ ಕೊಡಬಾರ್ದು ಅಂತ. ಹಾಗಂತೇಳಿ ತುಂಬ ಕಾಯಿಲೆ ಇರುವಂಥವ್ರು, ತುಂಬ ಟಯರ್ಡ್ ಆಗುವಂಥವ್ರು, ನಮಗೆ ಆಗಲ್ಲ ಗುರುಗಳೇ ಶುಗರ್ ಇದೆ BP ಇದ್ರೆ ದಯವಿಟ್ಟು ಏನೋ ಒಂದು ಆಹಾರ ತೆಗೆದುಕೊಳ್ಳಿ, ಅದರಲ್ಲೂ ಸಾತ್ವಿಕ ಆಹಾರವನ್ನೇ ತೆಗೆದುಕೊಂಡು ಕಂಟಿನ್ಯೂ ಮಾಡಿ. ಏನಿಲ್ಲ ಗುರುಗಳ ನನಗೆ ಹೇಳಕ್ಕೆ ಬರಲ್ಲ ಅಂತಂದರೆ ಕೇಳಿಸ್ಕೊಂಡ್ರೂ ಕೂಡ ಅದರ ಹತ್ತರಷ್ಟು ಫಲ ಇದೆ, ಕೇಳಿಸ್ಕೊಂಡ್ರೂ ಕೂಡ. ಗುರುಗಳ ಈ ನವರಾತ್ರಿ ಸಮಯದಲ್ಲಿ ಈ ದುರ್ಗಾ ಸಪ್ತಶತಿ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಪಠನೆ ಪಾರಾಯಣ ಮಾಡೋದು ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಈ ಸಂದರ್ಭದಲ್ಲೇ ನಾವು ಇದನ್ನ ಮಾಡೋದ್ರಿಂದ ಯಾವ್ದಾದ್ರು ದೋಷಗಳಿಂದ ನಾವು ಮುಕ್ತರಾಗ್ಬೋದಾ, ಅಥವಾ ಏನಾದ್ರೂ ದೋಷಗಳಿದೆ ಅಂದ್ರೆ ಅದರಿಂದ ಹೊರಗಡೆ ಬರಕ್ಕಾಗತ್ತಾ ಈ ವಿಶೇಷ ದಿನಗಳಲ್ಲಿ ಇದರ ಒಂದು ಪಾರಾಯಣ ಪಠನೆ ಮಾಡೋದ್ರಿಂದ? ಒಳ್ಳೆ ಪ್ರಶ್ನೆನೇ ಇದು. ಈ ದೋಷಗಳು ಅಂದರೆ ಇದ್ದರೆ ಬಹುಶಃ ಏನಾಗುತ್ತೆ ಗೊತ್ತಾ, ಅದು ನಾನು ನಿಮಗೆ ಸಣ್ಣ ಸ್ಟೋರಿ ಹೇಳ್ಬೇಕಿಲ್ಲಿ. ಈ ದುರ್ಯೋಧನನಿಗೆ ಜಾತಕ ತೋರಿಸ್ತಾರೆ. ಒಂದಷ್ಟು ಜ್ಯೋತಿಷಿಗಳನ್ನ ಕರೆಸ್ತಾರೆ. ಯಾರು? ಈ ದುರ್ಯೋಧನ ತಂದೆ ಧೃತರಾಷ್ಟ್ರ. ಜ್ಯೋತಿಷಿಗಳನ್ನ ಪಂಡಿತನ ಕರೆಸ್ಬಿಟ್ಟು ಅವನ ಜಾತಕ ತೋರಿಸ್ತಾರೆ. ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ. ಏನು ಗ್ರಹಗಳು ಉಚ್ಚ ಸ್ಥಾನ ಇದೆ, ಭಾಗ್ಯಾಧಿಪತಿ ಲಾಭದಲ್ಲಿದ್ದಾನೆ, ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ, ಉಚ್ಚ ಸ್ಥಾನದಲ್ಲಿದೆ, ದಶಾಭುಕ್ತಿ ಅಷ್ಟೇ ಅದ್ಭುತವಾಗಿದೆ. 100ಕ್ಕೆ 100 ಇವನು ಗೆಲ್ತಾನೆ. ಈ ಯುದ್ಧದಲ್ಲಿ ಇವನೇ ಗೆಲ್ಲೋದು. ಅಷ್ಟೂ ಜನ ಪಂಡಿತರು ಒಬ್ಬರು ಕೂಡ ಇವನು ಸೋಲ್ತಾನೆ ಅಂತ ಯಾರೂ ಹೇಳಲಿಲ್ಲ. ಅವನಿಗೆ ಹೇಳಿದ ಅಷ್ಟೂ ಜನ ಗೆಲ್ತಾನೆ. ಯುದ್ಧ ಎಲ್ಲ ಆದ ಮೇಲೆ ಇದೇ ಧೃತರಾಷ್ಟ್ರ ಅದೇ ಪಂಡಿತರನ್ನ ಕರೆಸಿ, ಸ್ವಾಮಿ ನೀವು ಹೇಳಿದ್ರಲ್ಲ ಗೆಲ್ತಾನೆ ಅಂತ, ಏನಾಯಿತು, ಯಾಕೆ ಈ ಭವಿಷ್ಯ ಹೇಳಿದಿರಿ, ಏನಕ್ಕಿಂತ ಸುಳ್ಳು ಭವಿಷ್ಯ ನೀವು ಹೇಳಿದಿರಿ ಅಂತ ಕೇಳುತ್ತಾರೆ. ಹೌದಲ್ಲ, ಸರಿ ಮತ್ತೊಂದು ಸಲ ಕೊಡಿ ನೋಡೋಣ ಅಂತ ಹೇಳಿ ಮತ್ತೂ ಜಾತಕ ನೋಡ್ತಾರೆ. ಇವರು ಒಬ್ಬರೋ ಇಬ್ಬರು ಆಗಿದ್ದರೆ ಪರವಾಗಿಲ್ಲ, ಒಂದು 10 ಜನ ಪಂಡಿತರು ಬಂದಿರೋದಲ್ಲಿ ನೋಡಿದ್ದಾರೆ, ಆ ಜಾತಕವನ್ನು ವೀಕ್ಷಣೆ ಮಾಡಿದ್ದಾರೆ. ಎಲ್ರಿಗೂ ನೆನಪಿದೆ ಯಾವ ಗ್ರಹ ಎಲ್ಲೆಲ್ಲಿದ್ದರೆ ಉಚ್ಚ ಸ್ಥಾನ ಅಂತ, ಅವನ ದಶಾಭುಕ್ತಿ ನೆನಪಿದೆ. ಇಷ್ಟೆಲ್ಲ ನೆನಪಿದ್ದು ಇವನು ಗೆಲ್ಲಬೇಕು ಅಂತಕ್ಕಂತಹದ್ದು, ಅದು O ಪಾಸಿಟಿವ್ ಅಂತಕ್ಕಂತಹದ್ದು ರಿಪೋರ್ಟ್. ಅದು B ಹೆಂಗಾಯಿತು? ಅದಕ್ಕೆ ಹೇಳ್ತಾನೆ ಈ ಜ್ಯೋತಿಷ್ಯರು, ಈ ಬಂದಿದ್ರಲ್ಲ ಪಂಡಿತರು, ಸ್ವಾಮಿ ನಿಮ್ಮ ಮಗನ ಜಾತಕ ತುಂಬ ಚೆನ್ನಾಗಿದೆ, ಈಗ ನೀವು ನಮ್ಮ ಕೈ ಕೊಟ್ಟ ಮೇಲೆ ಹೀಗಾಗಿದೆ ಅಂತಂದ್ರೆ ಒಟ್ಟಾರೆ ಈ ಗ್ರಹಗಳನ್ನೇ ಈ ನಕ್ಷತ್ರಗಳನ್ನೇ ಬದಲಿಸುವವನೊಬ್ಬ ಆ ಪಾಂಡವರ ಕಡೆ ಇದ್ದಾನೆ. ಈ ನಕ್ಷತ್ರಗಳನ್ನೇ ಈ ಗ್ರಹಗಳನ್ನೇ ಬದಲಿಸುವವನೊಬ್ಬ ಅವ್ರ ಕಡೆ ಸೇರ್ಕೊಂಡಿದ್ದಾನೆ. ಅದಕ್ಕೆ ಹೀಗಾಗಿದೆ ಇವನಿಗೆ ಅಂತ. ಅಂದರೆ ಇದರ ಗೂಢಾರ್ಥ ಏನು, ಇದರ ಮರ್ಮ ಏನು, ಇದರ ರಹಸ್ಯ ಏನು, ನೀವು ಕೇಳಿದ ಪಾಯಿಂಟಿಗೆ ಬರ್ತೀನಿ. ಈಗ ನೀವು ನಿಮ್ಮ ಕರ್ಮ ಇದೆಯಲ್ಲ, ನಿಮ್ಮ ಕರ್ಮ ಧರ್ಮದ ಪರವಾಗಿದ್ದರೆ ಯಾವತ್ತೂ ವಿಜಯ ನಿಮ್ಮದೇ, ನೀವು ಮಾಡುವಂಥ ಕರ್ಮ ಇದೆಯಲ್ಲ ಅದು ಅಧರ್ಮದ ಪರ ಇದ್ದರೆ ಸಾಧ್ಯವೇ ಇಲ್ಲ.
ನಾನು ಅವನಿಗಿಂತೂ ಚೆನ್ನಾಗಿ ಆಗಿಬಿಡಬೇಕು, ನಾನು ಅವಳಿಗಿಂತೂ ಚೆನ್ನಾಗಿ ಬೆಳೆದು ಬಿಡಬೇಕು ಅಂತ ಏನು ಪಾರಾಯಣ ಮಾಡ್ತಿರೋ ಸಮಂಜಸವಲ್ಲ. ತಾಯಿ ನನಗೆ ಮಾಡೋದು ಅಷ್ಟೇ ಗೊತ್ತು, ಹಾಗಾಗಿ ನಾನೇನಾದರೂ ಮಾಡಿದರೆ ನನ್ನ ಕರ್ಮಗಳ ತೊಲಗಿಸ್ತಾಯಿ ಅಂತೇಳಿ ಶರಣಾಗತರಾಗ್ಬಿಟ್ರೆ ಶರಣಾಗತಿ ಮೋಕ್ಷೋಪಾಯ. ಶರಣಾಗತಿ ಆದರೆ ಮೋಕ್ಷಕ್ಕೆ ದಾರಿ. ಮೋಕ್ಷ ಅಂದರೆ ಏನು? ಅದ್ರ 4 ವಿಧಾನ. ನಾವು ಮೊದಲದು ಮಾತಾಡೋಣ. ನಮಗಿರೋ ಈ ಜನ್ಮದ ಕಷ್ಟಗಳನ್ನು ತೊಲಗಿಸಿಕೊಳ್ಳತಕ್ಕಂತಹದ್ದೇ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಅದಕ್ಕಾಗಿ ನೀವು ಈ ನವರಾತ್ರಿಯಲ್ಲಿ ಗಾಯತ್ರಿನ ಆವಾಹನೆ ಮಾಡ್ತೀರೋ, ಶೈಲಪುತ್ರಿನ ಆವಾಹನೆ ಮಾಡ್ತೀರೋ, ಚಂದ್ರಗಂಟನ ಆವಾಹನೆ ಮಾಡ್ತೀರೋ, ಅಥವಾ ಕನಕದುರ್ಗಾದೇವಿನ ಆವಾಹನೆ ಮಾಡ್ತೀರೋ, 9 ದಿನ ಆ ಚಾಮುಂಡೇಶ್ವರಿ ಹಬ್ಬನೇ ಆವಾಹನೆ ಮಾಡ್ತೀರೋ, ಒಟ್ಟಾರೆಯಾಗಿ 9 ದಿನಗಳು ಪಾರಾಯಣ ಆರಾಧನೆ ನಿಮಗೆ ತಿಳಿದ ರೀತಿಯಲ್ಲಿ ಅಥವಾ ಯಾರಾದರೂ ಕೂಡ ತಿಳಿದವ್ರನ್ನ ಕರೆಯಿಸಿ ಪಾರಾಯಣ ಮಾಡತಕ್ಕಂತಹದ್ದು, ನಿಮಗೆ ಗೊತ್ತಿರೋ ರೂಪದಲ್ಲಿ ಧ್ಯಾನವೋ, ಪೂಜೆಯೋ, ಜಪವೋ, ಹೋಮವೋ, ಹವನವೋ ಏನು ಮಾಡ್ತೀರೋ ಅದರ ಪ್ರತಿಫಲ ನೀವು ಕಾಣ್ತೀರಿ. ಗುರುಗಳೇ, ಈ ಕನ್ಯಾ ಪೂಜೆ ಕೂಡ ಮಾಡ್ತಾರೆ, ಇದರ ವಿಶೇಷ ಏನು ಗುರುಗಳೇ? ಇದು ಕನ್ಯೆಯರಿಗೆ ನಾವೇನು ಕೊಡಬಹುದು ಮನೆಗೆ ಕರೆಸಿ ಈ ಒಂದು ನವರಾತ್ರಿಗಳಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಗುಡ್. ಈ ಕನ್ಯಾ ಪೂಜೆ ಅಂತಂದರೆ ಕುಮಾರಿ ಪೂಜೆ ಅಂತ ಕರೀತಾರೆ. ಯಾಕೆ ಅಂತಂದರೆ ಅಮ್ಮ ಅನ್ನುವ ಹೆಸರು ಪ್ರಾರಂಭ ಆಗಿದ್ದೇ ಬಾಲಾ ತ್ರಿಪುರ ಸುಂದರಿ ಅಂತ. ಬಾಲಾ ತ್ರಿಪುರ ಸುಂದರಿ ಅಂತಹ ಬಾಲಾ ತ್ರಿಪುರ ಸುಂದರಿ ಅದಕ್ಕೆ ಹೇಳ್ತಾರೆ, ಮಗುವಿಗೆ ಹೆಣ್ಣು ಮಗುವಿಗೆ 2ನೇ ವರ್ಷದ ಮೇಲ್ಪಟ್ಟು 11 ವರ್ಷದ ಒಳಗಿರತಕ್ಕಂತಹದ್ದು ಕುಮಾರಿ ಪೂಜೆ ಅಂತ ಮಾಡ್ತಾರೆ. ಅಂತಹ ಕುಮಾರಿ ಪೂಜೆ ನಾವು ಮಕ್ಕಳಿಗೆ ಪಾದ ತೊಳೆದು ಬಿಟ್ಟು ಒಂದು ಸಲ ಪಾದ ಮುದ್ದಾಡಿಬಿಡಿ, ನೀವು ಕಣ್ಣಿಗೆ ಹೊತ್ಕೊಂಡ್ಬಿಡಿ, ನೀವು ತಲೆ ಮೇಲೆ ಇಟ್ಕೊಂಡ್ಬಿಡಿ ನೀವು ಆ ಪಾದನ ಒಂದ್ಸಲ. ಯಾಕಂದ್ರೆ ಮಕ್ಕಳಲ್ಲಿ ಕಲ್ಮಶ ಇಲ್ಲ. ಅಂತಹ ಮಕ್ಕಳಲ್ಲಿ ಕಲ್ಮಶ ಇಲ್ಲದನ್ನ ಅಂದರೆ ಇದನ್ನ ಪ್ರತ್ಯಕ್ಷ ಪೂಜಾ ಅಂತ ಕರೀತಾರೆ. ಇದನ್ನ ಪ್ರತ್ಯಕ್ಷ ಪೂಜಾ ಅಂತ ಕರೀತಾರೆ. ಒಳ್ಳೆ ಪ್ರಶ್ನೆ ಮಾಡಿದಿರಿ. ಈ ಪ್ರತ್ಯಕ್ಷ ಪೂಜಾ ನೀವು ಆ ಪುಟ್ಟ ಮಗುವಿಗೆ ಅರಿಶಿಣವನ್ನು ಇಟ್ಟು, ಕುಂಕುಮವನ್ನು ಇಟ್ಟು, ನೂತನ ವಸ್ತ್ರವನ್ನು ಕೊಟ್ಟು ಆ ಪುಟಾಣಿ ಮಗುವಿಗೆ ನೀವೇನು ಮಾಡಿ ಅದನ್ನು ತಿನ್ನಿಸಿ ಅದಕ್ಕೆ ನೀವು ಧೂಪ, ದೀಪ, ನೀರಾಜನೆ ಎಲ್ಲ ಮಾಡ್ಬೋದು. ನೀವು ಅಮ್ಮನಿಗೆ ಹೇಗೆ ಅರ್ಚನೆ ಮಾಡ್ತೀರ, ಮಗನ ಕೂರಿಸ್ಬಿಟ್ಟು ಕುಳಿತುಕೊಳ್ತಂದ್ರೆ ಅಷ್ಟೋತ್ರ ಆ ಮಗುಗೆ ಮಾಡಿ, ಅರ್ಚನೆ ಮಾಡಿ, ಆನಂದವಾಗಿ ಮಾಡಿ, ಖುಷಿಯಿಂದ ಮಾಡಿ. ಆ ಮಗು ಈಗ ನೋಡಿ ನಿಮ್ಮನ್ನು ನಕ್ಕು ಬಿಡುತ್ತೋ ಅಂತಂದರೆ, ಅದು ಕೂಡ 2-3 ವರ್ಷದ ಮಗು ಆಯಿತು ಅಂತಂದರೆ ನಕ್ಕು ಬಿಡುತ್ತೋ, ನಿಮ್ಮ ಮನೆ ನಂದಗೋಕಲ, ಸ್ವರ್ಗಕ್ಕೆ 1 ಇಂಚು 1 ಗೇಣು ಅಂತಾರಲ್ಲ, ಹಾಗೆ ಬಹುಶಃ 9 ಜನ ಮಕ್ಕಳನ್ನ ಕರೆತರ್ತೀರೋ. ಒಟ್ಟಾರೆ 9 ದಿನ ಹೇಳ್ತಾನೆ. ಆಕ್ಚುಲಿ ಆ 9 ದಿನ ಹೇಳೋದಿದೆ, ಒಂದೊಂದು ದಿನಕ್ಕೆ ಒಂದೊಂದು ಹೇಳ್ತಾನೆ. ಆ 9 ದಿನದ ಅಮ್ಮನವರ ಹೆಸರುಗಳು ಕೂಡ ಈಗ ನಾನು ಹೇಳ್ತಾ ಬರ್ತೀನಿ, ನೀವು ಜ್ಞಾಪಕ ಮಾಡಿದ್ದು ಒಳ್ಳೇದಾಯ್ತು. ಆ 9 ದುರ್ಗೆಯರು ಎಷ್ಟು ಕುಮಾರಿ ಪೂಜೆಯಲ್ಲಿ ಬರುತ್ತೆ ಅಂತಂದ್ರೆ ಅದ್ಭುತವಾಗಿರುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಬರುವಂಥದ್ದು ಆಗಲ್ಲ ಗುರುಗಳ, ಡೈಲಿ ಆಗಲ್ಲ. ನಾವು 1 ದಿನ ಮಾಡ್ತೀವಿ ಅಂತಂದ್ರೆ ದುರ್ಗಾಷ್ಟಮಿ ದಿವಸ ನೀವು ಖಂಡಿತ ಮಾಡ್ಕೊಳ್ಬೋದು. ಹಾಗಂತೇಳಿ ಅದೇ ಅಂತಲ್ಲ, ನೀವು ಸರಸ್ವತಿ ಪೂಜೆ ಮಾಡ್ತೀರಾ ಆವತ್ತೇ ಮಾಡಿ, ನಮಗೆ ನೀವೆಲ್ಲ ಕೆಲಸ ಇದೆ ಗುರುಗಳೇ, ಅಥವಾ 3ನೇ ದಿನ ಆವತ್ತೇ ಮಾಡಿ, ಕೊನೆ ದಿವಸ ಆವತ್ತಾದರೂ ಮಾಡಿ. ಒಟ್ಟಾರೆಯಾಗಿ 9 ಕಳಶಗಳನ್ನು ಇಟ್ಟು ಮಾಡತಕ್ಕಂತಹದ್ದು ಒಂದಾದರೆ, ಈ ರೀತಿ ಕುಮಾರಿ ಪೂಜೆ ಮಾಡತಕ್ಕಂಥದ್ದು ಕೂಡ ಅದ್ಭುತವಾಗಿರ್ತಕ್ಕ ಪ್ರತ್ಯಕ್ಷ ಪೂಜಾ. 1ನೇದು ಮೊದಲ ದಿನ ಮಾಡುವಂಥದ್ದು ಬಾಲಾ ತ್ರಿಪುರ ದೇವಿಯನ್ನು ಕಾಣುವಂಥದ್ದು. 2ನೇ ದಿನ ಕುಮಾರಿಯನ್ನು ಕಾಣುವಂಥದ್ದು. 3ನೇ ದಿನ ತ್ರಿಮಾತ್ರಿಕಾಯೇ ನಮಃ, ತ್ರಿಮೂರ್ತಿ ದೇವಿಯೇ ನಮಃ ಅಥವಾ ತ್ರಿಮಾತ್ರಿಕಾ ದೇವಿಯೇ ನಮಃ ಅನ್ನುವಂಥದ್ದು. 4ನೇ ದಿನ ಕಲ್ಯಾಣಿ ದೇವಿಯನ್ನು, 5ನೇ ದಿನ ರೋಹಿಣಿ ದೇವಿಯನ್ನು ನಾವು ಆರಾಧನೆ ಮಾಡುವಂಥದ್ದು. ಈ ರೀತಿ ಒಂದೊಂದಾಗ ಒಂದೊಂದು ದಿನ ಇದೆ. 6ನೇ ದಿನ ಕಾಳಿ ರೂಪದಲ್ಲಿ ನಾವು ಮಕ್ಕಳನ್ನ ಪೂಜೆ ಮಾಡ್ತೀವಿ. ಇನ್ನು 7ನೇ ದಿನ ಚಂಡಿಕಾ, ಅದಾದ ನಂತರ ಶಾಂಭವಿ, ತದನಂತರ ದುರ್ಗಾದೇವಿ, 10ನೇದು ಸುಭದ್ರಾದೇವಿ. ಇಷ್ಟು ಕಾಣ್ತೇವೆ ನಾವು. ಇಷ್ಟು ಮಕ್ಕಳನ್ನು ಆವಾಹನೆ ಮಾಡಿ ಪೂಜೆ ಮಾಡುತ್ತೇವೆ. ಒಂದೊಂದು ದಿನಕ್ಕೆ ಒಂದೊಂದು ಹೇಳ್ತಾ ಬರ್ತಾನೆ. ಆಗಲಿಲ್ಲ ಅಷ್ಟು ಮಕ್ಕಳನ್ನು, ಒಂದು 10 ಮಕ್ಕಳನ್ನು ಕರ್ಸ್ಕೊಂಬಂದು ಮನೆಯಲ್ಲಿ ಆಟ ಆಡ್ಬಿಡ್ಬೇಕು ನೀವು. ಅಷ್ಟಮಿ ದಿನ ಶ್ರೇಷ್ಠ ಅಂತ ಹೇಳಿದ್ರಿ ಅಲ್ಲ ಗುರುಗಳೇ? ಅಷ್ಟಮಿ ದಿನ ಸಂಹಾರ ಮಾಡಿದ್ದು. ಈ 9 ದಿನಗಳು ಶ್ರೇಷ್ಠವೇ. ನಮಗೆ ಮಾಡ್ತಾ 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 ನಮಗೆ ಮೊದಲಿಂದಲೂ ಅದೊಂದು ಯಾವಾಗಲೂ ಈ ಪೂಜೆ ನೈವೇದ್ಯ ಮಾಡಿ ಏನಾಗಿದೆ ಅಂತಂದ್ರೆ ಒಂದಷ್ಟು ಸಮಯ ಪಾರಾಯಣಕ್ಕೆ ತೆಗೆದುಕೊಳ್ತಾ ಇದೆ. ಇನ್ನು ಉಳಿದಾಗೆ ನಾವು ಈ ಒಂದು ಮಂಡಲ ಕಾಲ ಮಾಡುವಾಗ, ಈ 48 ದಿನಗಳು ವರ್ಷದಲ್ಲಿ ಒಂದೊಂದ್ಸಲ ಮಾಡುವಾಗ, ಈ 3 ಅಂದ್ರೆ ಕಾಲಗಳಲ್ಲಿ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ ಯಜ್ಞಗಳು ಮಾಡೋ ಅಭ್ಯಾಸ ಇದೆ. ಅದು ನಮಗೇನು ತೊಂದರೆ ಕೊಡಲ್ಲ. ಈ ಪಾರಾಯಣ ಮಾಡೋದಿದೆಯಲ್ಲ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಬೇರೆದಕ್ಕೆ ಅವಕಾಶವೇ ಇಲ್ಲ. ಇಲ್ಲ ತೊಂದರೆಯನ್ನ ಪದ ಕೂಡ ನಾನು ಬಳಸೋ ಹಾಗಿಲ್ಲ.
ಕಾರಣ ಏನು ಅಂತಂದರೆ ಅಲ್ಲೇ ನಾವು ಮಗ್ನರಾಗಿ ಬಿಟ್ಟಿರ್ತೀವಿ, ಇನ್ನೊಬ್ಬರು ಬಂದು ತೊಂದರೆ ಕೊಟ್ಟು ಮತ್ತೊಂದು ಮಾತಾಡ್ಲಿಕ್ಕೆ ಅವಕಾಶವಿಲ್ಲ. ಈ ಎಷ್ಟೋ ಜನ ಕೂರಿಸ್ಕೊಂಡು ಯಾಗಗಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ. ಕೆಲವರು ಹೇಳ್ತಾರೆ, ಗುರುಗಳ ನಾವು ಬಂದು ಹೋಮಕ್ಕೆ ಕುಳಿತುಕೊಳ್ತೀವಿ ಮತ್ತು ಈಗ ನಿಮ್ಮಲ್ಲಿ ಏನೇನೋ ಹೇಳ್ತಾರೆ. ಬಹಳಷ್ಟು ಜನ ಅವ್ರು ಏನಾದರೂ ಈ ಪದಾರ್ಥಗಳನ್ನು ಕೊಡಲಿಕ್ಕೆ ಒಂದಷ್ಟು ಅವಕಾಶ ಇದೆ, ಎಲ್ಲ ಅಲ್ಲ, ಎಲ್ಲರಿಗೂ ಅಲ್ಲ. ಅದು ಸಂಕಲ್ಪ ಮಾಡ್ಕೊಳ್ತೀನಿ ನಾನು ಪ್ರತಿನಿತ್ಯ. ನಾನು ಮಾಡ್ಕೊಳ್ತಾ ಇಲ್ಲಿ ಮಾಡ್ತಿರ್ತೀನಿ. ನಮ್ಮ ಹುಡುಗರು ಕರೆಕ್ಟಾಗಿ ಮೊದಲು ಪ್ರಾರಂಭ ಮಾಡೋದೇ ನವಶಕ್ತಿ ಪೀಠ ಅಂತಲೇ ಪ್ರಾರಂಭ ಮಾಡ್ತಾರೆ ಹುಡುಗರು. ಅಷ್ಟು ಖುಷಿಯಿಂದ ನವಶಕ್ತಿ ಪೀಠನ ವೀಕ್ಷಿತ ಬಂಧುವರ್ಗಾನ ಕ್ಷಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಅಂತ ಪ್ರಾರಂಭ ಮಾಡ್ತಾ ಅಂದರೆ ಚತುರ್ವಿಧ ಫಲ ಪುರುಷಾರ್ಥಗಳು ಇವರಿಗೆ ದಯಪಾಲಿಸು. ಅವರು ಮಾಡಿರೋ ಕರ್ಮಗಳೇನಿದೆಯೋ ಅದನ್ನು ಲೆಸ್ ಮಾಡು, ಡಿಲೀಟ್ ಮಾಡು, ತೆಗಿ ಅನ್ನೋದರ ಸಂಕಲ್ಪ ಇದೆಯಲ್ಲ, ಅದು ನಾವು ಪಾರಾಯಣ ಮಾಡುವ ಮುನ್ನ, ಅಭಿಷೇಕ ಮಾಡುವ ಮುನ್ನ, ಧ್ಯಾನ ಮಾಡುವ ಮುನ್ನ, ಒಂದಿಬ್ಬರು ಜಪ ಮಾಡ್ತಿರ್ತಾರೆ, ಅದಕ್ಕೆ ಮುನ್ನ, ಯಜ್ಞ ಮಾಡುವ ಮುನ್ನ ಮೊದಲು ಈ ಸಂಕಲ್ಪ ಮಾಡಿಕೊಂಡೇ ನಾವು ಮಾಡ್ತಿರ್ತೀವಿ. ಇದು ಅದ್ಭುತವಾಗಿರತಕ್ಕಂಥದ್ದು. ನೀವು ಈ ಮಕ್ಕಳಿಗೆ ಸಂಬಂಧಪಡೋದು ಕುಮಾರಿ ಪೂಜೆ. ಇನ್ನು ಇದರಲ್ಲಿ ಸುಮಂಗಲಿ ಪೂಜೆ ಅಂತ ಕೂಡ ಮಾಡ್ತಾರೆ. ಅಂದ್ರೆ ವಿವಾಹಿತ ಆಗಿರತಕ್ಕಂಥದ್ದು, ಮದುವೆ ಆಗಿರೋ ಹೆಣ್ಣು ಮಕ್ಕಳು ಕೂಡ ಕೂರಿಸ್ಕೊಂಡು ಕೂಡ ಸುಮಂಗಲಿನ ಕೂಡ ಕೂರಿಸಿ 9 ಜನ ಮಕ್ಕಳನ್ನು 9 ಜನ ಆ ದೇವಿಯರನ್ನು ಕರೆತಂದು ಮನೆಗೆ ಖುಷಿಯಾಗಿ ಪೂಜೆಯನ್ನು ಮಾಡಬಹುದು. ಅದು ಪ್ರತ್ಯಕ್ಷ ಪೂಜಾ ಅಂತ ಅದನ್ನು ಕರೀತಾರೆ. ಖಂಡಿತ. ಕುಮಾರಿ ಪೂಜೆ, ಕನ್ಯಾ ಪೂಜೆನ ಬಹಳ ವಿಶೇಷವಾಗಿ ನಮಗೆ ಯಾವ ದಿನ ಯಾವ ದೇವಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇನ್ನು ಈ ನವರಾತ್ರಿ ಮುಗಿಯೋದಕ್ಕಿಂತ ಮುಂಚೆ, ನವರಾತ್ರಿನಲ್ಲಿ ನಾವು ಇಂಥದ್ದು ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ಮಿಸ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಈ ನವರಾತ್ರಿನ ನಾವು ಹೇಗೆ ಬಳಸ್ಕೊಳ್ಬೇಕು, ಈ ಕೆಲಸವನ್ನ ಮಾಡಲೇಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕಾಗತ್ತೆ ಗುರುಗಳು? ನವರಾತ್ರಿಯಲ್ಲಿ ಮಾಡಲೇಬೇಕಾಗಿರೋಂಥದ್ದು ಬಹಳ ಮಹತ್ವ ಕೊಡುತ್ತಾನೆ. ನೀವು ಈ ನವರಾತ್ರಿಯಲ್ಲಿ ಏನಾದರೂ ನಿಮ್ಮ ಹತ್ತಿರ ಇರೋ ಒಂದು ದೇವಸ್ಥಾನಕ್ಕೆ ನೀವು ಒಂದು ಪ್ರದಕ್ಷಿಣೆ ಹಾಕಿದರೆ 100 ಪ್ರದಕ್ಷಿಣೆ ಹಾಕಿದಷ್ಟು ಫಲವನ್ನು ನಿಮ್ಮ ಖಾತೆಗೆ ಜಮೆ ಮಾಡ್ತಾನವ ಮಹಾನುಭಾವ. ಅದೇ ನೀವು ಈ 2 ಆಗ್ತಿರೋ ಅಥವಾ 3 ಆಗ್ತಿರೋ 108 ಆಗ್ತಿರೋ, ನೀವೇನಂತಂದರೆ ನಿಮಗೆ ವ್ಯಾಯಾಮ ಆಗತ್ತೆ. ನೀವೆಲ್ಲೋ ಈ ವಾಕ್ ಮಾಡ್ತಿರಲ್ಲ, ಅದು ಅಲ್ಲಾಗುತ್ತೆ. ಆಯುರ್ವೇದದ ಪ್ರಕಾರ, ವಿಜ್ಞಾನದ ಪ್ರಕಾರ ನಿಮಗೆ ವ್ಯಾಯಾಮ ಆಯಿತು. ಅಲ್ಲಿರ್ತಕ್ಕಂಥ ಚಕ್ರಗಳಿಟ್ಟಿರ್ತಾರೆ ಆ ದೇವಸ್ಥಾನದಲ್ಲಿ. ಅಲ್ಲಿರ್ತಕ್ಕಂಥ ಮೇಲೆ ವಿಮಾನ ಗೋಪುರ ಮತ್ತು ರಾಜಗೋಪುರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಲ್ಲಿರ್ತಕ್ಕಂಥ ವೃಕ್ಷ ಸಂಪತ್ತು, ಅಲ್ಲಿರ್ತಕ್ಕಂತಹ ಮುದ್ರಾಲೋಕಗಳು, ಅಲ್ಲಿ ಕೆಳಗಡೆ ಅಳವಡಿಸಿರುವ ಚಕ್ರಗಳು, ಇವೆಲ್ಲವೂ ಏನು ಮಾಡ್ತವೆ ನಿಮ್ಮನ್ನಂತಂದರೆ ಬಹುಶಃ ಅದಕ್ಕೆ ದೇವರನ್ನ ಪಟ್ಟಕ್ಕೆ ಕೂರಿಸ್ತಾರೆ ಅಂತ ಹೇಳ್ತಾರೆ. ಗೊತ್ತುಂಟಾ? ಈ 9 ದಿನಗಳು ಪಟ್ಟಕ್ಕೆ ಕೂರಿಸ್ತಾರೆ ಅಂತ. ನೀವು ಕೂರಿಸಿಲ್ಲ ಅಂದ್ರೆ ಬಂದು ಕೂತ್ಕೊಳ್ತಾರೆ. ನೀವು ಕೂರಿಸಿಲ್ಲ ಅಂದ್ರೆ ಕೂತ್ಕೊಳ್ತಾರೆ. ಕೆಲವು ದೇವಸ್ಥಾನಗಳು ಮಾಡೋದೇ ಇಲ್ಲ. ಆದರೆ ಭಗವನ್ ನಿಯಾಮಕ ಆಯಾಯ ಪದಾರ್ಥದಲ್ಲಿ ಶಂಕರಾಚಾರ್ಯರು ಚಕ್ರ ಸ್ಥಾಪನೆ ಮಾಡಿದ್ದಾರೆ. ಈ ಬೀಜಾಕ್ಷರ, ನೀವೇನಾದ್ರೂ ಶೃಂಗೇರಿಗೆ ಹೋದ್ರೆ ಆ ಶೃಂಗೇರಿಗೆ ಹೋದ್ರೆ ದೇವಸ್ಥಾನದ ಹಿಂದ್ಗಡೆ ಒಂದು ದೊಡ್ಡದಾಕಿದ್ದಾರೆ, ನಾರಾಯಣಾಸ್ತ್ರ ಅಂತ. ವೈಕುಂಠ ನಾರಾಯಣಾಸ್ತ್ರ ಅಂತ ಒಂದು ದೊಡ್ಡದಾಕಿದ್ದಾರೆ. ನೀವು ಪ್ರದಕ್ಷಿಣೆ ಮಾಡ್ತಾ 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 ಅದನ್ನೊಮ್ಮೆ ಓದಬೇಕು. ಆ ಬೀಜಾಕ್ಷರ ಒಂದು ಕ್ಲಿಕ್ ಮಾಡ್ಕೋಬೇಕು ನೀವು, ಕರೆಕ್ಟಾಗಿ ಅದನ್ನು ಓದಬೇಕು ನೀವು. ಈ ಶಂಕರಾಚಾರ್ಯರು ಕೊಟ್ಟಿರತಕ್ಕಂಥ ಈ ನಿಮಿಷಾಂಬ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಕ್ರ ಸ್ಥಾಪನೆ ಮಾಡಿರುವಂಥದ್ದು. ಆಮೇಲೆ ಈ 4 ದೊಡ್ಡ ಈ ಪೂರಿ ಜಗನ್ನಾಥ ಇರ್ತಕ್ಕಂಥದ್ದು, ದ್ವಾರಕ ಆಗಿರಬಹುದು, ಶೃಂಗೇರಿ, ಈ ದೊಡ್ಡ ಮಟ್ಟದ 4 ಆಮ್ನಾಯ ಪೀಠಗಳು ಏನಿದಾವೋ ಅಲ್ಲಿ ಹೋಗಿ ನೀವು ಪೂಜೆ ಮಾಡಿ ನಮಸ್ಕಾರ ಮಾಡಿದ ಪುಣ್ಯ ಫಲವನ್ನು ಪಡ್ಕೊಳ್ತೀರಿ. ನೀವು ಒಂದು ಪ್ರದಕ್ಷಿಣೆ ನಿಮ್ಮ ಹತ್ತಿರ ದೇವಾಲಯಕ್ಕೆ ಹಾಕಿದ್ರೆ ಹತ್ತಿರದ್ದು. ಆಮೇಲೆ ಈ ಪ್ರೋಟ್ರಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಟೈಪಲ್ಲಿ ನಮ್ಮನ್ನ ಬ್ಲಾಕೇಜಸ್ ಇದ್ದರೆ ಮನಸ್ಸಿನಲ್ಲಿ, ನಿಮಗೆ ಮನಿ ಬ್ಲಾಕೇಜಸ್ ಅಂತೀವಲ್ಲ, ಅದರಿಂದ ಹಿಡಿದು ಆ ಬ್ಲಾಕೇಜಸ್ ಇದೆಯಲ್ಲ, ಅದನ್ನೆಲ್ಲ ಸಂಪೂರ್ಣವಾಗಿ ಶುದ್ಧಿ ಮಾಡ್ತಕ್ಕಂಥದ್ದು. ಈ 1-2 ವರ್ಷ ಆಗಿದೆ ಈ ತಾಮ್ರದ ತಂಬಿಗೆ ಮನೆ ಒಂದು ಮೂಲೆಯಲ್ಲಿ ಹಾಕಿ, ತುಂಬ ಕಪ್ಪಿದೆ ಅದು. ಈಗ ಅದು ಪಳ 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 ಅಂತ ಹೊಳಿಬೇಕು. ಏನು ಮಾಡ್ತೀರಿ? ವಾಶ್ ಮಾಡ್ತೀವಿ. ಏನು ಹಾಕ್ತೀರಿ? ಬರೀ ನೀರು ಹಾಕಿದ್ರೆ ವಾಶ್ ಆಗಲ್ಲ. ಅದು ಸೋಪ್ ಪೌಡರು, ಸಬೀನಾ, ಆ ಥರದ್ದೆಲ್ಲ ಹಾಕ್ತೀವಿ. ಹುಣಸೆ ಹಣ್ಣಿಗೆ ಬಹಳ ಮಹತ್ವ ಕೊಟ್ಟಿದ್ದಾನೆ. ಹುಳಿ ಇದೆಯಲ್ಲ, ಹುಣಸೆ ಹಣ್ಣು ಬಿದ್ದರೆ ಆಮೇಲೆ ಕಂಡುಕೊಂಡಿದ್ದು ನಿಮ್ಮದೆಲ್ಲ ಆ ಪೌಡರ್ ಅಂತೆ, ಪೀತಾಂಬರಿ ಅಂತೆ, ಅದೆಲ್ಲವೂ ಕೂಡ ಶಾಕಾಂಬರಿ ಅವೆಲ್ಲ ಆನಂತರ ಉಟ್ಕೊಂಡಿದ್ದು. ಆದರೆ ಈ ಒಂದು ಪಳ 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 ಅಂತ ಹೊಡಿಲಿಕ್ಕೆ ಯಾವ ರೀತಿ ಅಂದ್ರೆ ಆ ಸಂದರ್ಭಕ್ಕೆ ನಾವು ನಮಗೆ ಬೇಕು ಅಂದರೆ ಆ ಸಂದರ್ಭಕ್ಕೆ ಆ ತಂಬಿಗೆನ ತೆಗೆದುಕೊಂಡು ಯಾವ ರೀತಿ ಶುಚಿ ಮಾಡಿ, ಬರೀ ನೀರು ಹಾಕ್ತಾ ಹೋಗ್ಲಿಲ್ಲ, ಚೆನ್ನಾಗಿ ಗಮನಿಸಿ ನೀವು ಬಂಧುಗಳೇ. ಆ ನಂತರ ಅದಕ್ಕೆ ಹಾಕಿದ್ರೆ ಇದು ಗೊತ್ತು ಗುರುಗಳೇ, ನಮಗೆ ಮುಂದಕ್ಕೆ ಹೋಗಿ ನೀವು ಅಂತ ನನಗೆ ಗೊತ್ತು. ಇದು ಹೇಗೆ ಫಳಫಳ ಅನ್ನುತ್ತೋ ನಿಮ್ಮ ಬದುಕು ಫಳಫಳ ಅನ್ನತ್ತೆ.
ಯಾಕೆ ಈ ನವರಾತ್ರಿಯಲ್ಲಿ ಸೊ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಎಲ್ಲಿ ನೀವು ಮಾಡಲೇಬೇಕಾಗಿದ್ದು ಪ್ರದಕ್ಷಿಣೆ. ಪ್ರದಕ್ಷಿಣೆ ಮಾಡಲೇಬೇಕು. ಇದಕ್ಕಿಂತಲೂ ಮುಖ್ಯವಾಗಿರುವಂಥದ್ದು ಹಿಂಸೆ ಕೂಡದು ಯಾವುದೇ ಕಾರಣಕ್ಕೂ ಬಲಿಯನ್ನ ಮಾಡಲೇಬಾರದು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಯಾವುದಿಂದಲೂ ಮಾಡಿರ್ತೀರೋ ಅದು ಅವರವರ ಕರ್ಮ. ಅಟ್ಲೀಸ್ಟ್ ಕೊನೆಯ ಪಕ್ಷ ಈ ಒಂದು ನವರಾತ್ರಿ ಎಂಡಿಂಗಲ್ಲಿ ನೀವೇನೋ ಬಲಿ ಕೊಡೋದೇನೋ ಮಾಡ್ತೀನಿ, ದೇವರ ಆಣೆಗೂ ಮಾಡಬೇಡಿ. ಅದೇ ರೀತಿ ಇನ್ನೇನೋ ಪದಗಳಿದೆ, ಅದನ್ನ ನಾನು ಏನು ಹೇಳಲ್ಲ. ಕೊಡಬೇಡಿ, ಮಾಡಬೇಡಿ. ದೇವಸ್ಥಾನದ ಪ್ರದಕ್ಷಿಣೆ ಮಾಡ್ಲೇಬೇಕು ನವರಾತ್ರಿಲಿ ಹೇಳಿದ್ರಿ. ಸಾತ್ವಿಕ ಆಹಾರ ಕರೆಕ್ಟ್. ಈರುಳ್ಳಿ ಬೆಳ್ಳುಳ್ಳಿ ತಪ್ಪಿ ಬಳಸಬೇಡಿ. ಹೊರಗಡೆ ಊಟವನ್ನ ಮಾಡಬೇಡಿ. ನಿಮ್ಮ ಮನೆಯಲ್ಲೇ ಆಹಾರವನ್ನ ನೀವು ಮಾಡ್ತಕ್ಕಂತಹದ್ದು ಇರುತ್ತಲ್ಲ, ಇದು ಬಹಳ ಪ್ರಮುಖವಾಗಿರುವ ಘಟ್ಟ. ಅತ್ಯಂತ ಅಭ್ಯುದಯವನ್ನ ಕೊಡುವಂಥದ್ದಾಗಿರುತ್ತೆ, ವಿಶೇಷತೆ ಕೊಡೋದಾಗಿರುತ್ತೆ. ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಆಲಯ ಪ್ರದಕ್ಷಿಣಾದಿಗಳನ್ನು ಮಾಡುವಂಥದ್ದರ ಬಹಳ ವಿಶೇಷತೆ. ಇದನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು. ಸೊ ನಾನ್ ವೆಜಿಟೇರಿಯನ್ಸ್ ಇದ್ರು ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಅವ್ರು ವೆಜಿಟೇರಿಯನ್ಸ್ ಆಗಿರ್ಲಿ ಅಂತ ಹೇಳ್ಬೋದಲ್ವಾ ಗುರುಗಳು? ಪ್ರಮುಖವಾಗಿ ಸಾತ್ವಿಕ ಆಹಾರ. ಇನ್ನು ಏನು ನೈವೇದ್ಯವಾಗುತ್ತೋ ಅದನ್ನೇ ಸಾಧ್ಯವಾದಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಎಲ್ಲಿಯಾದರೂ ಶ್ರೀಚಕ್ರಾರ್ಚನೆ ಮಾಡ್ತಾ ಇದ್ದರೆ ಅಂತಹ ಶ್ರೀಚಕ್ರಾರ್ಚನೆ ಬಹಳ 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 ಅದ್ಭುತವಾಗಿರುವಂಥದ್ದು. ಅದನ್ನು ಅಲ್ಲಿ ಕುಳಿತುಕೊಂಡು ಮಾಡಿಕೊಳ್ಳಿ.